Hello my dear friends and my dear students, welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಎನ್ವೈರನ್ಮೆಂಟಲ್ ಸ್ಟಡೀಸ್ 4ನೇ ಕ್ಲಾಸ್ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಈ ಕ್ಲಾಸಸ್ ಬಂದ್ಬಿಟ್ಟು ಅಪ್ಕಮಿಂಗ್ ಯಾವುದೋ ಒಂದು ಎಕ್ಸಾಮ್ ಇರಲಿ ಮತ್ತೆ RWCE ಎಕ್ಸಾಮ್ ಪ್ರಕಾರ ಏನು ಸಿಲೆಬಸ್ ಕೊಟ್ಟಿದ್ದಾರೆ ಅದರ ಪ್ರಕಾರ ಕ್ಲಾಸಸ್ ಮಾಡ್ತಾ ಇರೋದು. ಸೊ ಇವತ್ತಿನ ಈ ಕ್ಲಾಸ್ ಅಲ್ಲಿ ನಾವು ಇಕೋಸಿಸ್ಟಮ್ ಅಂದ್ರೆ ಏನು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಕೋಸಿಸ್ಟಮ್ ಏನಿದೆ ಅದು, ಮತ್ತೆ ಕ್ಲಾಸಿಫಿಕೇಶನ್ ಆಫ್ ದ ಇಕೋಸಿಸ್ಟಮ್ ಏನಿದೆ, ಈ ಮೂರನ್ನ ನಾವು ಡಿಸ್ಕಸ್ ಇವತ್ತಿನ ಕ್ಲಾಸ್ ಅಲ್ಲಿ ಮಾಡೋಣ. ಚಾನೆಲ್ ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರು ಎನ್ವೈರನ್ಮೆಂಟಲ್ ಸ್ಟಡೀಸ್ ಕ್ಲಾಸಸ್ ನ ಹುಡುಕ್ತಾ ಇದ್ದಾರೆ ಸುಮ್ಮನೆ ಆ ಕಡೆ ಈ ಕಡೆ, ಸೊ ಅವ್ರಿಗೆ ಕೊಡಿ, ಸೊ ದಟ್ ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ, ರೈಟ್. ಸೊ ಮತ್ತೆ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿ, ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿದ್ದೀನಿ. ಸರಿನಾ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್. ಸೊ ಇದು RWCE ಸಿಲೆಬಸ್ ಇದೆ. ಇಲ್ಲಿವರೆಗೂ ನೋಡಿ ಇದಿಷ್ಟು ಫುಲ್ ಆಗಿದೆ, ರೈಟ್. ಸೊ ಇದಿಷ್ಟಾಗಿದೆ. ನ್ಯಾಚುರಲ್ ರಿಸೋರ್ಸಸ್ ಮತ್ತೆ ರಿನ್ಯೂವೇಬಲ್ ನಾನ್ ರಿನ್ಯೂವೇಬಲ್ ರಿಸೋರ್ಸಸ್ ಇವೆರಡೂ ಆಗಿದೆ. ನ್ಯಾಚುರಲ್ ರಿಸೋರ್ಸಸ್ ಅಂಡ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್ ಆಗಿದೆ. ಈಗ ಇವತ್ತಿನ ಕ್ಲಾಸ್ ಅಲ್ಲಿ ಕಾನ್ಸೆಪ್ಟ್ ಆಫ್ ಇಕೋಸಿಸ್ಟಮ್ ಅಂತ ಇದೆ. ಸೊ ಅದ್ರ ರಿಲೇಟೆಡ್ ಇನ್ನೊಂದು 2 ಟಾಪಿಕ್ ಬರುತ್ತೆ. ಒಂದು ನಿಮಿಷ. ಓಕೆ, ಇವತ್ತಿನ ಈ ಟಾಪಿಕ್ ನಾನು ಇಲ್ಲಿ ಆಡ್ ಯಾಕೆ ಮಾಡ್ತಾ ಇದ್ದೇನೆ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬರುತ್ತೆ, ಅದು ಇಲ್ಲಿ ಕೊಟ್ಟಿಲ್ಲ, ಬಟ್ ಅದು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಒಂದಕ್ಕೊಂದು ಲಿಂಕ್ ಇರುತ್ತೆ, ಅದನ್ನ ನಾವು ಗ್ಯಾಪ್ ಮಾಡಿಬಿಟ್ಟು ಡೈರೆಕ್ಟ್ ಆಗಿ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಇಕೋಸಿಸ್ಟಮ್. ಸೊ ಇದನ್ನ ನಾನು ಯಾಕೆ ಆಡ್ ಮಾಡಿದೀನಿ ಗೊತ್ತಾ? ಸೊ ಇದು ನಿಮಗೆ ಗೊತ್ತಾದ್ರೆ ನೆಕ್ಸ್ಟ್ ಸ್ಟ್ರಕ್ಚರ್ ಏನಿದೆ ನೋಡಿ, ಇದು ಸ್ಟ್ರಕ್ಚರ್ ಫಂಕ್ಷನ್ ಅದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತೆ ಕ್ಲಾಸಿಫಿಕೇಶನ್ ಮೇಲೆ ಡಿಪೆಂಡ್ ಇದೆ. ಸೊ ನಾನು ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮಗೆ ಒಂದು ಗ್ಯಾಪ್ ಆಗ್ಬಿಡುತ್ತೆ. ಸೊ ಅದಕ್ಕೆ ಇವತ್ತಿನ ಈ ಕ್ಲಾಸ್ ಅಲ್ಲಿ ಇದನ್ನು ನಾನು ಡಿಸ್ಕಸ್ ಮಾಡ್ತೀನಿ. ಸರಿನಾ, ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸ್. ಫಸ್ಟ್, ಇಕೋಲಜಿ ಅಂದ್ರೇನು? ವಾಟ್ ಯು ಮೀನ್ ಬೈ ಇಕೋಲಜಿ? ಇಕೋಲಜಿಗೆ ಒಂದು ದ ಟರ್ಮ್ ಇಕೋಲಜಿ ಆಯ್ತಾ, ಅದಕ್ಕೆ ಏನಿದೆ ಅಂತಂದ್ರೆ ಒಕ್ಯೋಕೋಲಜಿ ಈಸ್ ಆರ್ಗನೈಟೆಡ್ ಫ್ರಮ್ ದ 2 ಗ್ರೀಕ್ ವರ್ಡ್ಸ್. ನೋಡಿ, ಗ್ರೀಕ್ ವರ್ಡ್ಸ್ ಇಂದ ಇದೆ. ಒಂದು ಒಕ್ಯೋಸ್, ಅದನ್ನ ಈಕೋ ಅಂತೀವಿ. ಒಕ್ಯೋಸ್, ಈಕೋ ಮೀನ್ಸ್ ಹೌಸ್, ಒಂದು ಮನೆ ಇದ್ದಂಗೆ, ಆರ್ ಪ್ಲೇಸ್ ಆಫ್ ಲಿವಿಂಗ್, ಒಂದು ಪ್ಲೇಸ್ ಇದ್ದಂಗೆ, ಅಲ್ಲಿ ನಾವು ಇರ್ತೀವಿ ಅಂತ ನಂಗೆ. ಅಂಡ್ ಓಲಜಿ, ಈಕೋ ಅಂತಂದ್ರೆ ಏನು, ಒಂದು ಹೌಸ್ ಆರ್ ಪ್ಲೇಸ್ ಆಫ್ ಲಿವಿಂಗ್. ಆಲಜಿ ಅಂತಂದ್ರೆ ಅದೇನೋ ಒಂದು ಸೈನ್ಸ್ ಆಗುತ್ತೆ, ಸೈನ್ಸ್ ಆಫ್ ದ ಸ್ಟಡಿ, ಗೊತ್ತಾಯ್ತಾ? ಸೊ ಒಂದು ಪರ್ಟಿಕ್ಯುಲರ್ ಆಗಿ ಎಕೋಲಜಿ ಇಸ್ ಎನ್ ಬ್ರಾಂಚ್ ಆಫ್ ಸೈನ್ಸ್ that deals with the study of the pattern of relation between the organism and their environment, right? Organisms ಏನಿರುತ್ತೆ ನಮ್ಮ ಅಕ್ಕಪಕ್ಕ ಅದರದ್ದು ಸ್ಟಡಿ ಮಾಡೋಕೆ ರಿಲೇಟೆಡ್ ಟು ದ ಅದರದ್ದು ನಿಯರ್ ಬೈ ಎನ್ವೈರನ್ಮೆಂಟ್ ಏನ್ ರಿಲೇಟ್ ಇದೆ ಅದರದ್ದು ಅದನ್ನ ಸ್ಟಡಿ ಮಾಡೋಕೆ ನಾವು ಇಕೋಲಜಿ ಅಂತ ಅಂತೀವಿ. ಸೊ ಇನ್ನೊಂದು ಡೆಫಿನೇಷನ್ ಇದೆ ಇದಕ್ಕೆ. ಇಕೋಲಜಿ ಇಸ್ ಅ ಸ್ಟಡಿ ಆಫ್ ಇಂಟರಾಕ್ಷನ್ಸ್ ಅಮಾಂಗ್ ದ ಆರ್ಗನಿಸಮ್ಸ್ ಆರ್ ಗ್ರೂಪ್ ಆಫ್ ಆರ್ಗನಿಸಮ್ಸ್. ಒಂದು ಆರ್ಗನಿಸಮ್ಸ್ ಏನೇ ಇರಲಿ, ಒಂದು ಪ್ರಾಣಿ ಪಕ್ಷಿ ಆಯ್ತಾ, ಅದು ಒಂದು ನೀರೇ ಇರಲಿ, ಅದೊಂದು ಲ್ಯಾಂಡ್ ಇರಲಿ, ನೇಚರ್ ಅಲ್ಲಿ ಏನೇನೋ ಇರುತ್ತೆ ನೋಡಿ. ಸೊ ಅದು ನಮ್ಮ ಅಕ್ಕಪಕ್ಕ ಇರುತ್ತೆ, ಅದಕ್ಕೆ ನಾವು ಅದ್ರ ಮೇಲೂ ಡಿಪೆಂಡ್ ಇರ್ತೀವಿ ತಾನೆ. ನೀರ್ ಮೇಲೆ ಡಿಪೆಂಡ್ ಇದೀವಿ, ಗಾಳಿ ಮೇಲೆ ಡಿಪೆಂಡ್ ಇದೀವಿ, ಬಿಸಿಲು ಮೇಲೆ ಡಿಪೆಂಡ್ ಇದೀವಿ. ಸೊ ವಿ ಆರ್ ಆಲ್ಸೋ ದ ಪಾರ್ಟ್ ಆಫ್ ದಿಸ್ ಇಕೋಲಜಿ. ಇಕೋಸಿಸ್ಟಮ್ ಮುಂದೆ ಬರುತ್ತೆ ಇವಾಗ. ಆರ್ಗನಿಸಮ್ಸ್ ಆರ್ ಗ್ರೂಪ್ ಆಫ್ ಆರ್ಗನಿಸಮ್ಸ್ ವಿತ್ ದ ಎನ್ವೈರನ್ಮೆಂಟ್. ವಿತ್ ಎನ್ವೈರನ್ಮೆಂಟ್ ನಾವು ಏನ್ ಸ್ಟಡಿ ಮಾಡ್ತೀವಿ ಅದನ್ನ ನಾವು ಇಕೋಲಜಿ ಅಂತೀವಿ. ಇಕೋಲಜಿ ಇಸ್ ಸ್ಟಡಿ ಆಫ್ ಇಕೋಸಿಸ್ಟಮ್, ರೈಟ್. ಸೊ ಇಕೋಸಿಸ್ಟಮ್ ಬೇರೆ, ಇಕೋಲಜಿ ಬೇರೆ. ಈಗ ನೋಡಿ, ಇಕೋಸಿಸ್ಟಮ್ ಅಂದ್ರೇನು? ಈಗ ನೋಡಿ, ದ ಟರ್ಮ್ ಇಕೋಸಿಸ್ಟಮ್ ಇಸ್ ಮೇಡ್ ಅಪ್ ಆಫ್ 2 ಗ್ರೀಕ್ ವರ್ಡ್ಸ್. 2 ಗ್ರೀಕ್ ವರ್ಡ್ಸ್ ಇದೆ. ಒಂದು ಈಕೋ ಅಂತ ಬರುತ್ತೆ, ಅಂದ್ರೇನು? ಅದನ್ನು ಹೌಸ್ ಆರ್ ಪ್ಲೇಸ್ ಆಫ್ ಲಿವಿಂಗ್ ಆರ್ ಸರೌಂಡಿಂಗ್ ಆರ್ ಎನ್ವೈರನ್ಮೆಂಟ್. ಈಕೋ ಅಂದ್ರೆ ಹೌಸ್, ಪ್ಲೇಸ್ ಆಫ್ ಲಿವಿಂಗ್, ಸರೌಂಡಿಂಗ್ ಆರ್ ಎನ್ವೈರನ್ಮೆಂಟ್, ಇದನ್ನ ನಾವು ಈಕೋ ಅಂತೀವಿ. ವೇರ್ ಲಿವಿಂಗ್ ಆರ್ಗನಿಸಮ್ಸ್ ಡಸ್ ಎಕ್ಸಿಸ್ಟ್ ವೈಲ್ ಸಿಸ್ಟಮ್ ಮೀನ್ಸ್ ಗ್ರೂಪ್ ಆಫ್ ಆರ್ಗನಿಸಮ್ಸ್. ಒಂದು ಆರ್ಗನಿಸಮ್ಸ್ ಅಂತಂದ್ರೆ ಒಂದು ಗ್ರೂಪ್ ಇರುತ್ತೆ, ಪ್ರಾಣಿಗಳದೊಂದು ಗ್ರೂಪು, ಪಕ್ಷಿಗಳದೊಂದು ಗ್ರೂಪು ಆಯ್ತಾ, ಲೇಕ್ಗಳೊಂದು ಗ್ರೂಪು, ಗೊತ್ತಾಯ್ತಲ್ಲ, ರಿವರ್ಸ್ದು ಆಯ್ತಾ. ಸೊ ಈ ತರ ಒಂದು ಏನು ಆ ಇಕೋ ಸಿಸ್ಟಮ್ ಅಲ್ಲೇ ನಾವು ಇರ್ತೀವಿ, ಗೊತ್ತಾಯ್ತಾ. ಸೊ ಅದೇ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಜಾಯಿಂಡ್ ಇನ್ ದ ರೆಗ್ಯುಲರ್ ಅಂಡ್ ಇಂಟರ್ ಡಿಪೆಂಡೆಂಟ್ ಮ್ಯಾನರ್, ಗೊತ್ತಾಯ್ತಾ. ಇಂಟರ್ ಡಿಪೆಂಡೆಂಟ್ ಅಂತ ಇದ್ದಾರೆ. ಇಂಟರ್ ಡಿಪೆಂಡೆಂಟ್ ಮ್ಯಾನರ್ ಅಂದ್ರೆ ನಾವು ಅದ್ರ ಮೇಲೆ, ಅವು ನಮ್ಮ ಮೇಲೆ ಡಿಪೆಂಡ್ ಇರುತ್ತೆ, ಗೊತ್ತಾಯ್ತಾ. ಅಂದ್ರೆ ಟೋಟಲಿ ನಾವೆಲ್ಲ ನೇಚರ್ ಮೇಲೆ ಡಿಪೆಂಡ್ ಇದೀವಿ ಅಂತ ಅರ್ಥ. ನಮಗೂ ನೇಚರ್ ಬೇಕು. ಏನಂತಂದ್ರೆ ಈ ಆರ್ಗನಿಸಮ್ಸ್ ಏನಿರುತ್ತೆ ನೋಡಿ, ಅವನು ನೇಚರ್ ಇಂದಾನೇ ಬಂದಿರುತ್ತೆ, ಆಯ್ತಾ. ಸೊ ಅದ್ರ ಮೇಲೂ ನಾವು ಡಿಪೆಂಡ್ ಇರ್ತೀವಿ. ಪ್ರಾಣಿ ಪಕ್ಷಿಗಳಿಂದ ತಾನೇ ಎಲ್ಲ ಫಾರೆಸ್ಟ್ ಕರೆಕ್ಟ್ ಆಗಿ ಮೇಂಟೈನ್ ಆಗೋದು.
ಅದರಿಂದ ಅದಿದ್ರೆ ನಮಗೆ ಚೆನ್ನಾಗಿ ಗಾಳಿ ಬರುತ್ತೆ, ಎಲ್ಲ ಬರುತ್ತೆ, ರೈಟ್. ಸೊ ದ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಇಂಟರ್ಸೆಕ್ಟ್ ಅಮಂಗ್ themselves and with the environment is known as ecosystem. ಅಂದ್ರೆ ಒಂದು ಗ್ರೂಪ್ ಆಫ್ ಆರ್ಗನಿಸಮ್ಸ್ ಅದ್ರ ಜೊತೆ ಅವು ಎನ್ವೈರನ್ಮೆಂಟ್ ಜೊತೆ ಆಯ್ತಾ ಏನ್ ಇಂಟರಾಕ್ಷನ್ ಮಾಡ್ತೀವಲ್ಲ, ಸೊ ಅದನ್ನೇ ನಾವು ಇಕೋಸಿಸ್ಟಮ್ ಅಂತೀವಿ. ಮತ್ತೊಂದು ಡೆಫಿನೇಷನ್ ಏನ್ ಹೇಳ್ತಾರೆ, ಎ ಸಿಸ್ಟಮ್ ಆಫ್ ಇಂಟರಾಕ್ಷನ್ ಆಫ್ ಆರ್ಗನಿಸಮ್ಸ್ ವಿತ್ ದೇರ್ ಸರೌಂಡಿಂಗ್ಸ್, ದಟ್ ಇಸ್ ದ ಎನ್ವೈರನ್ಮೆಂಟ್ ಈಸ್ ಕಾಲ್ಡ್ ಆಸ್ ಇಕೋಸಿಸ್ಟಮ್. ಸಿಂಪಲ್ ಇದೆ ನೋಡಿ. ಸೊ ಇಕೋಸಿಸ್ಟಮ್ ಇಕಾಲಜಿ ಎರಡು ಡಿಫರೆನ್ಸ್ ಗೊತ್ತಾಯ್ತಾ? ಆಲ್ಮೋಸ್ಟ್ ಸೇಮೇ ಅನಿಸುತ್ತೆ, ಬಟ್ ಇಲ್ಲಿ ಇಕೋಸಿಸ್ಟಮ್ ಅಂತಂದ್ರೆ ಒಂದು ಗ್ರೂಪ್ ಆಫ್ ಇಂಟರ್ಸೆಕ್ಷನ್ಸ್ ಇರುತ್ತೆ. ಇಕಾಲಜಿ ಅಂದ್ರೆ ಇದು ಟೋಟಲ್ ಎನ್ವೈರನ್ಮೆಂಟ್, ಗೊತ್ತಾಯ್ತಾ? ಎರಡರದ್ದು ಡಿಫರೆನ್ಸ್ ಗೊತ್ತಾಯ್ತಾ ನಿಮ್ಗೆ? ಇಕಾಲಜಿ ಅಂಡ್ ಇಕೋ ಸಿಸ್ಟಮ್. ಈಗ ಇಕೋಸಿಸ್ಟಮ್ಗೆ ಏನು ಎಕ್ಸಾಂಪಲ್ಸ್? ಪೌಂಡ್, ಲೇಕ್, ಓಷನ್, ಫಾರೆಸ್ಟ್ ಅಂಡ್ ಡೆಸರ್ಟ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದ ಇಕೋಸಿಸ್ಟಮ್, ರೈಟ್. ಸೊ ಈಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗ್ಲಿ ಅಂತ ನಾನು ಒಂದು ಸ್ಕೆಚ್ ಹಾಕಿದ್ದೀನಿ, ಕಾನ್ಸೆಪ್ಟ್ ಆಫ್ ಇಕೋಸಿಸ್ಟಮ್. ಈಗ ನೋಡಿದೀರಾ, ಇಲ್ಲಿ ಸನ್ ಇದೆ, ರೈಟ್. ಸೊ ಈಗ ಸನ್ನು ಏನಾಗುತ್ತೆ, ಈಗ ಬಿಸಿಲು ಬರುತ್ತೆ ಬೆಳಗ್ಗೆ. ಸೊ ಈ ಫಸ್ಟ್ ಇಲ್ಲಿ ಏನಿದೆ, ಇದು ಕ್ಲೌಡ್ಸ್ ಇದೆ, ರೈಟ್. ಸೊ ಇದಂತೂ ನಮ್ದು ಅರ್ತ್. ಸೊ ದಿಸ್ ಈಸ್ ಅ ಅರ್ತ್, ರೈಟ್. ಸೊ ಇದು ಅರ್ತ್ ಇದೆ. ಸೊ ದಿಸ್ ಈಸ್ ಅ ಕ್ಲೌಡ್, ರೈಟ್. ಸೊ ದಿಸ್ ಕ್ಲೌಡ್ ಈಸ್, ಈ ಕ್ಲೌಡ್ ಇಂದ ಬಿಸಿಲು ಇದ್ರ ಮೇಲೆ ಬಿದ್ದಾಗ ಏನಾಗುತ್ತೆ, ಮಳೆ ಬರುತ್ತೆ, ಅದನ್ನ ಪ್ರಿಸಿಪಿಟೇಷನ್ ಅಂತೀನಿ. ಅದಾದ್ಮೇಲೆ ಇಲ್ಲಿ ಪರ್ವತಗಳಲ್ಲಿ ಬೀಳುತ್ತೆ, ಅದು ಸ್ನೋ ಆಗುತ್ತೆ. ಸ್ನೋ ಆಮೇಲೆ ಮೆಲ್ಟ್ ಆಗ್ಬಿಟ್ಟು ಸರ್ಫೇಸ್ ರನ್ ಆಫ್ ಆಗ್ಬಿಟ್ಟು ನಮ್ಮ ಗ್ರೌಂಡ್ ವಾಟರ್ ರಿವರ್ಸ್ ಥ್ರೋ ಏನಂತಂದ್ರೆ ನಮ್ಗೆ ನೀರು ಬರುತ್ತೆ. ಸೊ ಆ ರಿವರ್ಸು ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಎಲ್ಲದಕ್ಕೆ ಹೋಗುತ್ತೆ, ಕರೆಕ್ಟಾ? ಗಿಡ ಮರಗಳು ಎಲ್ಲದಕ್ಕೆ ಹೋಗುತ್ತೆ. ಆ ಗಿಡ ಮರಗಳು ಮತ್ತೆ ಈ ನದಿ ನೀರಿಂದ ಏನು ಇವಾಪರೇಷನ್ ಆಗುತ್ತೆ, ಅಂದ್ರೆ ನೀರು ಆವಿ ಆಗುತ್ತೆ, ಆವಿ ಆಗ್ಬಿಟ್ಟು ಮತ್ತೆ ಕ್ಲೌಡ್ಸ್ ಆಗುತ್ತೆ. ಇದೇ ಒಂದು, ಇದನ್ನ ನಾವು ಹೈಡ್ರೋಲಾಜಿಕಲ್ ಸೈಕಲ್ ಅಂತೀವಿ, ಹೈಡ್ರೋಲಾಜಿಕಲ್ ಸೈಕಲ್ ಅಂತ ಅಂತೀವಿ, ಗೊತ್ತಾಯ್ತಾ? ಸೊ ಹೈಡ್ರೋಲಾಜಿಕಲ್ ಸೈಕಲ್ ಇದೇ ತರ ಸೇಮ್ ಇರುತ್ತೆ, ಗೊತ್ತಾಯ್ತಾ? ಸೊ ಅದಕ್ಕೆ ನಾವು ಕಾನ್ಸೆಪ್ಟ್ ಆಫ್ ಇಕೋಸಿಸ್ಟಮ್ ಅಂತಾನು ಅನ್ಬೋದು, ಯಾಕಂದ್ರೆ ಒಂದು ಪ್ರಾಸೆಸ್ ಅಲ್ಲಿ ನಡೀತಾ ಇರುತ್ತೆ, ಅದನ್ನೇ ನಾವು ಕಾನ್ಸೆಪ್ಟ್ ಆಫ್ ಇಕೋಸಿಸ್ಟಮ್ ಅಂತ ಅನ್ಬೋದು, ಗೊತ್ತಾಯ್ತಾ? ಮಳೆ ಎಲ್ಲೂ ಬೀಳ್ಬೋದು, ಬರೀ ಇಲ್ಲೇ ಬೀಳುತ್ತೆ ಅಂತ ಇಲ್ಲ, ಮಳೆ ಎಲ್ಲೂ ಬೀಳ್ಬೋದು, ಗೊತ್ತಾಯ್ತಾ? ಸೊ ಈ ಪ್ರಾಸೆಸ್ ರಿಪೀಟ್ ಆಗ್ತಾ ಇರುತ್ತೆ. ಯಾವುದೇ ಒಂದು ಲ್ಯಾಂಡ್ ಮೇಲೆ, ಡೆಸರ್ಟ್ ಮೇಲೆ ಬೀಳಿ, ಇಲ್ಲ ಮಳೆ ಜಾಸ್ತಿ ಇರೋ ಕಡೆ ಬೀಳಿ, ಕಡಿಮೆ ಇರೋ ಕಡೆ ಬೀಳಿ, ಎಲ್ಲ ಕಡೆ ಸೇಮ್ ಪ್ರಾಸೆಸ್ ಫಾಲೋ ಆಗುತ್ತೆ, right? I hope you got clear ecology, ecosystem and the concept of ecosystem. Next is the characteristics of the ecosystem. What are the different characteristics of the ecosystem? Ecosystem ದು ಕ್ಯಾರೆಕ್ಟರ್ಸ್ ಏನಿದೆ, ಗುಣಗಳೇನಿದೆ ಅಂತಂದ್ರೆ, ಸೊ ecosystem is a basic functional unit of the ecology, right? ecosystem ಏನಿದೆ, ಒಂದು ಬೇಸಿಕ್ ಫಂಕ್ಷನ್ ಇದೆ ಇಕೋಲಜಿದು, ಅಂದ್ರೆ ಇಕೋಲಜಿ ಒಳಗಡೆ ಇಕೋಸಿಸ್ಟಮ್ ಬರುತ್ತೆ ಅಂತ ಹೇಳ್ತಾ ಇರೋದು. ಸೊ ಇಟ್ ಕಂಟೇನ್ಸ್ ಬೋತ್ ಬಯೋಟಿಕ್ ಅಂಡ್ ಅಬಿಯೋಟಿಕ್ ಕಾಂಪೊನೆಂಟ್ಸ್. ಬಯೋಟಿಕ್ ಅಂತಂದ್ರೆ ಲಿವಿಂಗ್ ಆರ್ಗನಿಸಮ್ಸ್, ರೈಟ್? ಲಿವಿಂಗ್, ಇದು ನಾನ್ ಲಿವಿಂಗ್, ಗೊತ್ತಾಯ್ತಾ? ಬಯೋಟಿಕ್ ಮತ್ತೆ ಅಬಿಯೋಟಿಕ್ ಕಾಂಪೊನೆಂಟ್ಸ್ ಅಂತ ಬರುತ್ತೆ. ಸೊ ಇದು ಲಿವಿಂಗ್ ಮತ್ತೆ ನಾನ್ ಲಿವಿಂಗ್ ಎರಡರದ್ದು ನಾವು ಸ್ಟಡಿ ಮಾಡ್ತೀವಿ ಇದರಲ್ಲಿ, ಇಕೋಸಿಸ್ಟಮ್ ಅಲ್ಲಿ. ಸೊ ದ ಅಮೌಂಟ್ ಆಫ್ ಎನರ್ಜಿ ನೀಡೆಡ್ ಟು ಮೇಂಟೈನ್ ಅನ್ ಇಕೋಸಿಸ್ಟಮ್ ಡಿಪೆಂಡ್ಸ್ ಆನ್ ದ ಸ್ಟ್ರಕ್ಚರ್, ಗೊತ್ತಾಯ್ತಾ? ಯಾವ ಸ್ಟ್ರಕ್ಚರ್ ಇದೆ, ಏನಿದೆ, ಸೊ ಅದ್ರ ಮೇಲೆ ಇದು ಡಿಪೆಂಡ್ ಇರುತ್ತೆ, ಗೊತ್ತಾಯ್ತಾ? ಇದೊಂದು ಮೂರನೇ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನೋಡಿ ಎಲ್ಲ. ಸೊ ಇಕೋಸಿಸ್ಟಮ್ ಪಾಸಸ್ ಫ್ರಮ್ ಎ ಲೆಸ್ ಕಾಂಪ್ಲೆಕ್ಸ್ ಸ್ಟೇಟ್ ಟು ಮೋರ್ ಕಾಂಪ್ಲೆಕ್ಸ್ ಸ್ಟೇಟ್. ನೋಡಿ, ತುಂಬಾ ಈಸಿ ಇರೋದನ್ನ ಮತ್ತೆ ಡಿಫಿಕಲ್ಟ್ ವರ್ಗ ಏನಿರುತ್ತೆ ನೋಡಿ, ಅದನ್ನ ನಾವು ಇಕೋಲಾಜಿಕಲ್ ಸಕ್ಸೆಷನ್ ಅಂತ ಅಂತೀವಿ. ಇದು ನಿಮ್ ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾರೆ, RWS ಸಿಲೆಬಸ್ ಏನಿದೆ ನೋಡಿ, ಆ ಸಿಲೆಬಸ್ ಅಲ್ಲಿ ಇದು ಎಲ್ಲ ಇದೆ, ರೈಟ್? ಸೊ ಇಕೋಲಾಜಿಕಲ್ ಸಕ್ಸೆಷನ್ಸ್ ಅಂತ ಅಂತಾರೆ ಇದಕ್ಕೆ. ಸೊ ಅದನ್ನ ನೀವು ಅರ್ಥ ಮಾಡ್ಕೋಬೇಕು, ರೈಟ್? Next, the function of ecosystem is related to the cycling of matter, that is the materials and the flow of energy, right? So ಇದು ಏನಿದೆ, ಒಂದು materials ಮತ್ತೆ flow of energy ಮೇಲೆ ಈ characteristics of the system ಡಿಪೆಂಡ್ ಇರುತ್ತೆ ಅಂತ ಹೇಳ್ತಾ ಇರೋದು. ಡನ್, ಅರ್ಥ ಆಯ್ತಾ? ನೆಕ್ಸ್ಟ್, ಸೊ ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಇಕೋಸಿಸ್ಟಮ್ ಅಂತ ಇದೆ. ಈಗ ಕ್ಲಾಸಿಫಿಕೇಶನ್ ಆಫ್ ಇಕೋಸಿಸ್ಟಮ್ ಅಲ್ಲಿ ಎರಡು ಬರುತ್ತೆ, ಒಂದು ನ್ಯಾಚುರಲ್ ಇಕೋಸಿಸ್ಟಮ್, ಒಂದು ಆರ್ಟಿಫಿಷಿಯಲ್, ರೈಟ್? ಸೊ ನ್ಯಾಚುರಲ್ ಇಕೋಸಿಸ್ಟಮ್ ಅಂದ್ರೆ ಏನು ನೋಡಿ. ಸೊ ನ್ಯಾಚುರಲ್ ಇಕೋಸಿಸ್ಟಮ್ ಅಂತಂದ್ರೆ, ಈಗ ಕ್ಲಾಸಿಫಿಕೇಶನ್ ಯಾಕೆ ಮಾಡಿದರೆ ಗೊತ್ತಾಯ್ತಾ? ಸೊ ನಮ್ಮ ಸ್ಟಡಿ ಮಾಡೋಕೆ ನಾವು ಈ ತರ ಡಿವೈಡ್ ಮಾಡ್ಕೊಂಡಿದ್ವಿ, ರೈಟ್? ಬಟ್ ನೇಚರಲ್ಲೂ ಈ ತರ ಇದೆ, ಯಾಕಂದ್ರೆ ನಾವು ಐಡೆಂಟಿಫೈ ಮಾಡಿದ್ರೆ ನಾವು ಬೇಗ ಅದನ್ನ ಅರ್ಥ ಮಾಡ್ಕೋಬಹುದು, ಸ್ಟಡಿ ಮಾಡಬಹುದು. ನ್ಯಾಚುರಲ್ ಇಕೋಸಿಸ್ಟಮ್ ಇಸ್ ಡೆವಲಪ್ಡ್ ಅಂಡ್ ಗವರ್ನ್ಡ್ ಬೈ ದ ನೇಚರ್ ಇಟ್ ಸೆಲ್ಫ್ ಓನ್ಲಿ. ಸೊ ದೀಸ್ ಆರ್ ದ ಕೆಪಬಲ್ ಆಫ್ ಆಪರೇಟಿಂಗ್ ಅಂಡ್ ಮೇಂಟೈನಿಂಗ್ ದೆಮ್ಸೆಲ್ಸ್ ವಿತೌಟ್ ಎನಿ ಮೇಜರ್ ಇಂಟರ್ಫೆರೆನ್ಸ್ ಬೈ ದ ಮ್ಯಾನ್, ಗೊತ್ತಾಯ್ತಾ? ಅವು ಆಟೋಮೆಟಿಕ್ ತಂತಾನೆ ಆಪರೇಟ್ ಆಗಿ ಮೇಂಟೈನ್ ಆಗುತ್ತೆ,
ಫಾರ್ ಎಕ್ಸಾಂಪಲ್ ಫಾರೆಸ್ಟ್ ಒಂದೊಂದ್ಸಲ ಕಮ್ಮಿ ಆಗುತ್ತೆ, ಒಂದೊಂದ್ಸಲ ಜಾಸ್ತಿ ಆಗುತ್ತೆ. ಮಳೆಗಾಲದಲ್ಲಿ ಜಾಸ್ತಿ ಆಗುತ್ತೆ, ಮಳೆ ಒಂದೊಂದ್ಸಲ ಕಮ್ಮಿ ಆಗುತ್ತೆ. ಅದಕ್ಕೆಲ್ಲ ನಮ್ ಫ್ಯಾಕ್ಟರ್ ಇರುತ್ತೆ. ಬಟ್ ನೇಚರ್ ಇಕೋಸಿಸ್ಟಮ್ ಅಲ್ಲಿ ಅದು ಆಟೋಮೆಟಿಕ್ ಅದಾಗದೆ ಆಪರೇಟ್ ಆಗಿ ಮೇಂಟೈನ್ ಆಗುತ್ತೆ. ಅದೇ ನ್ಯಾಚುರಲ್ ಇಕೋಸಿಸ್ಟಮ್. ಸೊ ಇದರಲ್ಲಿ ಎರಡು ಮೆಥಡ್ ಇದೆ. ಸೊ ನ್ಯಾಚುರಲ್ ಇಕೋಸಿಸ್ಟಮ್ ಅಲ್ಲಿ ಮತ್ತೆ ಎರಡು ಮೆಥಡ್ ಇದೆ. ಒಂದು ಟೆರಿಸ್ಟ್ರಿಯಲ್ ಇಕೋಸಿಸ್ಟಮ್, ಆಮೇಲೆ ಇನ್ನೊಂದು ಅಕ್ವಾಟಿಕ್ ಇಕೋಸಿಸ್ಟಮ್. ಟೆರಿಸ್ಟ್ರಿಯಲ್ ಇಕೋಸಿಸ್ಟಮ್ ಮತ್ತೊಂದು ಅಕ್ವಾಟಿಕ್ ಇಕೋಸಿಸ್ಟಮ್. ಹಂಗಂದ್ರೆ ಏನು ನೋಡೋಣ. ಟೆರಿಸ್ಟ್ರಿಯಲ್ ಅಂದ್ರೆ ಬರೀ ಲ್ಯಾಂಡ್ ಬಗ್ಗೆ ಡಿಸ್ಕಸ್ ಮಾಡೋದು. ದಿಸ್ ಇಕೋಸಿಸ್ಟಮ್ ಇಸ್ ರಿಲೇಟೆಡ್ ಟು ಲ್ಯಾಂಡ್. ಫಾರ್ ಎಕ್ಸಾಂಪಲ್ ಈಗ ಗ್ರಾಸ್ ಲ್ಯಾಂಡ್ ಇರುತ್ತೆ, ಅದ್ರ ಬಗ್ಗೆ. ಫಾರೆಸ್ಟ್ ಇರುತ್ತೆ, ಫಾರೆಸ್ಟ್ ಲ್ಯಾಂಡ್, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಆರ್ ಡೆಸರ್ಟ್ ಇರುತ್ತೆ, ಡೆಸರ್ಟ್ ಇಕೋಸಿಸ್ಟಮ್. ಈ ಮೂರು ಅಂದ್ರೆ ಲ್ಯಾಂಡ್ ರಿಲೇಟೆಡ್ ಏನೇ ಸ್ಟಡಿ ಮಾಡ್ತೀರಿ ನೋಡಿ, ಸೊ ಅದನ್ನ ಟೆರಿಸ್ಟ್ರಿಯಲ್ ಎಕೋಸಿಸ್ಟಮ್ ಅಂತ ಅಂತೀವಿ. ಅದು ನ್ಯಾಚುರಲ್ ಅಲ್ಲೇ ಬರುತ್ತೆ. ಗೊತ್ತಾಯ್ತಾ? ಇದು ಟೆರಿಸ್ಟ್ರಿಯಲ್ ಇಕೋಸಿಸ್ಟಮ್. ಅಕ್ವಾಟಿಕ್ ಎಕೋಸಿಸ್ಟಮ್ ಅಂತ ಬರುತ್ತೆ. ಅಕ್ವಾಟಿಕ್ ಅಂದ್ರೆ ಗೊತ್ತೇ ಆಗುತ್ತೆ, ಅಕ್ವಾಟಿಕ್ ಲೈಫ್ ಅಂತ ಅಂತೀವಿ. ಅಂದ್ರೆ ನೀರಿನ ರಿಲೇಟೆಡ್ ಟು ವಾಟರ್, ನೀರು ಏನಿರುತ್ತೆ ಅದ್ರ ಬಗ್ಗೆ ಸ್ಟಡಿ ಮಾಡೋದು. ದ ಇಕೋಸಿಸ್ಟಮ್ ಈಸ್ ರಿಲೇಟೆಡ್ ಟು ದ ವಾಟರ್ ರಿಲೇಟೆಡ್ ಏನ್ ಇಕೋಸಿಸ್ಟಮ್ ಇರುತ್ತೆ ಅದನ್ನ ನಾವು ಅಕ್ವಾಟಿಕ್ ಅಂತೀವಿ. ಸೊ ಮತ್ತೆ ಈ ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ ಎರಡು ಟೈಪ್ ಇದೆ ನೋಡಿ. ಇಲ್ಲಿ ಕನ್ಫ್ಯೂಷನ್ ಬೇಡ, ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇರೋದು. ನ್ಯಾಚುರಲ್ ಅಲ್ಲಿ ಫಸ್ಟ್ ಏನಿದೆ, ನ್ಯಾಚುರಲ್ ಮತ್ತೆ ಆರ್ಟಿಫಿಷಿಯಲ್. ಈ ನ್ಯಾಚುರಲ್ ಅಲ್ಲಿ ಎರಡಿದೆ, ಟೆರಿಸ್ಟ್ರಿಯಲ್, ಅಕ್ವಾಟಿಕ್. ಟೆರಿಸ್ಟ್ರಿಯಲ್ ಅಂದ್ರೆ ಬರೀ ಲ್ಯಾಂಡ್ ಬಗ್ಗೆ, ಅಂದ್ರೆ ಗ್ರಾಸ್ ಲ್ಯಾಂಡ್, ಫಾರೆಸ್ಟ್, ಡೆಸರ್ಟ್. ಈ ಅಕ್ವಾಟಿಕ್ ಇಕೋಸಿಸ್ಟಮ್ ಅಂದ್ರೆ ಇಕೋಸಿಸ್ಟಮ್ ರಿಲೇಟೆಡ್ ಟು ವಾಟರ್. ಈಗ ಇದರಲ್ಲಿ ಎರಡು ಟೈಪ್ ಇದೆ ಇಕೋಸಿಸ್ಟಮ್ ಅಲ್ಲಿ, ಅಕ್ವಾಟಿಕ್ ಇಕೋಸಿಸ್ಟಮ್ ಅಲ್ಲಿ. ಫ್ರೆಶ್ ವಾಟರ್ ಇಕೋಸಿಸ್ಟಮ್, ಆಮೇಲೆ ಇನ್ನೊಂದು ಯಾವ್ದು ಹೇಳಿ, ಮರೈನ್ ಇಕೋಸಿಸ್ಟಮ್. ಫ್ರೆಶ್ ವಾಟರ್ ಅಲ್ಲಿ ರನ್ನಿಂಗ್ ವಾಟರ್ ಇಕೋಸಿಸ್ಟಮ್ ಅಂತ ಒಂದು ಬರುತ್ತೆ. ಎಕ್ಸಾಂಪಲ್ ರಿವರ್ಸ್, ಸ್ಟ್ರೀಮ್ಸ್, ಸ್ಮಾಲ್ ನ್ಯಾರೋ ರಿವರ್ಸ್. ಸ್ಟ್ಯಾಂಡಿಂಗ್ ವಾಟರ್ ಇಕೋಸಿಸ್ಟಮ್ ಅಲ್ಲ ಅಂತಂದ್ರೆ ಪೌಂಡ್, ಲೇಕ್ ಮತ್ತೆ ವೆಲ್ ಅಂತ ಬರುತ್ತೆ. ರೈಟ್? ಫ್ರೆಶ್ ಅಂತಂದ್ರೆ ಅದರಲ್ಲೂ ಹೇಳಿದೆ, ಒಂದು ರನ್ನಿಂಗ್, ಒಂದು ಸ್ಟ್ಯಾಂಡಿಂಗ್. ರನ್ನಿಂಗ್ ಅಂದ್ರೆ ಫ್ಲೋ ಆಗ್ತಾ ಇರೋದು, ಅದು ರಿವರ್ಸ್ ಇದೆ, ಸ್ಟ್ರೀಮ್ಸ್ ಇದೆ. ಅದೇ ಸ್ಟ್ಯಾಂಡಿಂಗ್ ವಾಟರ್ ಇಕೋಸಿಸ್ಟಮ್ ಪೌಂಡ್, ಲೇಕ್ ಅಂಡ್ ವೆಲ್ ಇದೆ. ಗೊತ್ತಾಯ್ತಾ? ಸೊ ಇದು ಫ್ರೆಶ್ ವಾಟರ್ ಇಕೋಸಿಸ್ಟಮ್. ಮರೈನ್ ಇಸ್ ನಥಿಂಗ್ ಬಟ್ ಸೀ ಅಂಡ್ ಸೀ ಶೋರ್ಸ್ ಆರ್ ಲ್ಯಾಂಡ್ ಅಲಾಂಗ್ ದ ಎಡ್ಜಸ್ ಆಫ್ ದ ಸೀ. ಅಂದ್ರೆ ಈಗ ಬೀಚಸ್ ಅಲ್ಲಿ ಏನಿರುತ್ತೆ ನೋಡಿ ಮರೈನ್ ಇಕೋಸಿಸ್ಟಮ್, ಸೊ ಅದನ್ನೇ ನಾವು ಮರೈನ್ ಇಕೋಸಿಸ್ಟಮ್ ಅಂತೀವಿ. ಅದನ್ನ ಮರೈನ್ ಇಕೋಸಿಸ್ಟಮ್ ಸ್ಟಡಿ ಮಾಡಕ್ಕೆ ಅಂತ ಹೇಳ್ತೀವಿ. ಡನ್? ಸೊ ಇದು ಅರ್ಥ ಆಯ್ತಾ ಅಂತ ಅನ್ಕೋತೀನಿ. ನೆಕ್ಸ್ಟ್, ಮ್ಯಾನ್ ಮೇಡ್ ಆರ್ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್. ಸಿಂಪಲ್ ಆಗಿ ಹೇಳೋದೇನಂತಂದ್ರೆ, ನಮಗೆ ಬೇಕಾದಂಗೆ ನಾವು ಒಂದು ಇಕೋಸಿಸ್ಟಮ್ ನ ಕ್ರಿಯೇಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಬ್ಯಾಲೆನ್ಸ್ ಮಾಡೋಕೆ, ಇಕೋಲಾಜಿಕಲ್ ಬ್ಯಾಲೆನ್ಸ್ ಬೇಕು ತಾನೆ. ಈಗ ಆಸ್ ಪರ್ ಅವರ್ ಇಂಡಿಯಾ ಏನಿದೆ, ನಮಗೆ 33% ನಮಗೆ ಏನು ಫಾರೆಸ್ಟ್ ಏರಿಯಾ ಇರಬೇಕು. ಗೊತ್ತಾಯ್ತಾ? ನಮ್ಮ ಹತ್ರ ಇರೋದು ಬರೀ 12 to 14% ಏನೋ ಇದೆ ನಮಗೆ. ಸೊ ತುಂಬಾ ಆಲ್ಮೋಸ್ಟ್ ಎಷ್ಟಿದೆ ಹೇಳಿ, 50% ಇಲ್ಲ ನಮ್ಮ ಹತ್ರ. ಎಷ್ಟೊಂದು ಇರಬೇಕು, ಇದ್ರದ್ದು 50%. ಗೊತ್ತಾಯ್ತಾ? ಸೊ ಅದು ತುಂಬಾ ಕಮ್ಮಿ ಇದೆ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತಂದ್ರೆ, an artificial ecosystem is created and maintained by man for his different needs. Example, reservoirs, ಆರ್ಟಿಫಿಷಿಯಲ್ ಲೇಕ್ಸ್, ಗಾರ್ಡನ್ಸ್, ಇವೆಲ್ಲ ನಾವು ಮಾಡ್ತೀವಿ. ಗೊತ್ತಾಯ್ತಾ? ಇವೆಲ್ಲ ನಾವು ಮಾಡ್ತೀವಿ ನಮ್ ನೀಡ್ಗೋಸ್ಕರ. ಬಟ್ ಅದರಿಂದ ನೇಚರ್ಗೂ ಹೆಲ್ಪ್ ಆಗುತ್ತೆ, ಆಗಲ್ಲ ಅಂತ ಹೇಳ್ತಾ ಇಲ್ಲ. ರಿಸರ್ವರ್ ಮಾಡಿದ್ರೆ ಒನ್ ಟೈಪ್ ಆಫ್ ಇವಾಪರೇಷನ್ಗೂ ಹೆಲ್ಪ್ ಆಗುತ್ತೆ, ಮಳೆ ಬರೋಕ್ಕೂ ಚಾನ್ಸಸ್ ಇರುತ್ತೆ. ಗೊತ್ತಾಯ್ತಾ? ಸೊ ಇವೆಲ್ಲ ಒಂದು ಪ್ರಾಸೆಸ್ ಅಲ್ಲೇ ಇರುತ್ತೆ, ಇಕೋಸಿಸ್ಟಮ್ ಅಲ್ಲೇ ಇರುತ್ತೆ ಇವೆಲ್ಲ. ಗೊತ್ತಾಯ್ತಾ? ಸೊ ನೋಡಿ, ಒಂದು ಬರೀ ಅರ್ಥ ಮಾಡ್ಕೊಳ್ಳೋದು ಇದೆ ಇಂಪಾರ್ಟೆಂಟ್ ಅಷ್ಟೇ, ಸುಮ್ನೆ ಗಟ್ ಹೊಡೆಯೋದಲ್ಲ. ಜಸ್ಟ್ ಇವತ್ತಿನ ಕ್ಲಾಸ್ ತುಂಬಾ ಸಿಂಪಲ್ ಆಗಿತ್ತು. ಗೊತ್ತಾಯ್ತಾ? ಇದು ನೋಡಿದ್ರೆ ನಿಮ್ಗೆ ತುಂಬಾ ಸಿಂಪಲ್ ಇದೆ. ಬಟ್ ಏನ್ ಸರ್ ಇಷ್ಟೊಂದು ಸಿಂಪಲ್ ಕ್ಲಾಸ್ ಹೇಳ್ತೀನಿ ಅಂತ, ಸಿಂಪಲ್ ವೇಲೆ ಹೇಳ್ಬೇಕಾಗುತ್ತೆ ಕಣ್ರಿ, ಅಂದ್ರೆ ನಿಮ್ಗೆ ಅರ್ಥ ಆಗೋದು. ಸರಿನಾ? ಸೊ ಐ ಹೋಪ್ ನಿಮ್ಗೆ ಈ ಕ್ಲಾಸ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಯಾವುದೇ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಿ. ರೈಟ್? ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.